ನಮಸ್ತೆ ಸ್ನೇಹಿತರೆ. ನಾವು 14ನೇ ಬಾರಿ ಅಂದರೆ 14ನೇ ದಿನ ಭೇಟಿ ಆಗ್ತಾ ಇದ್ದೇವೆ. ಇಂದು ನಾವು ಈ ಡಿಂಟ್ ಅನ್ನುವ ಕ್ರಿಯಾಪದದ ಉಪಯೋಗವನ್ನು ತಿಳ್ಕೊಳ್ಳೋಣ. ಈ ಡಿಂಟ್ ಅನ್ನುವುದು ಯಾವುದು ಅಂದರೆ ಈ ಡೋಂಟ್ ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ 2 ದಿವಸ ನಾವು ಅದನ್ನು ಅಭ್ಯಾಸ ಮಾಡಿದ್ವಿ. ಅದರ ಪಾಸ್ಟ್ ಟೆನ್ಸು ಅಂದರೆ ಭೂತಕಾಲ ನೋಡೋಣ. ಡಿಂಟನ್ನು ಎಲ್ಲೆಲ್ಲಿ ಅದು ಡಿಡ್ ನಾಟ್ ಅನ್ನುವ 2 ಪದಗಳ ಸಂಕ್ಷಿಪ್ತ ರೂಪ, ಇದು ಶಾರ್ಟ್ ಫಾರ್ಮ್ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ನೋಡೋಣ, ಅದರ ಉಪಯೋಗವನ್ನು ನೋಡೋಣ. ನೋಡಿ ಇಲ್ಲಿ, ಐ ಡಿಂಟ್ ಲೈಕ್ ಆರೆಂಜ್. ಈಗ ನಾವು ಹೇಳ್ತೇವೆ ಐ ಡೋಂಟ್ ಲೈಕ್ ಅಂತ. ನಾಳೆಗೆ ಇದನ್ನೇ ಏನು ಹೇಳ್ತೇವೆ, ಯಾಕೆ ಆರೆಂಜ್ ತಗೊಳ್ಳಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಐ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಯು ಲೈಕ್ ಆರೆಂಜ್? ನನಗೆ ಆರೆಂಜ್ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ಲ, ನಿನಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ವಾ? ಹಾಗೆ ನೋಡಿ, ವಿ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಯು ಲೈಕ್ ಆರೆಂಜ್? ವಿ ನಮಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ಲ, ನಿಮಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ವಾ? ಹಾಗೆ ನೋಡಿ, ಯು ಸಿಂಗ್ಯುಲರ್ ಏಕವಚನ. ಯು ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಐ ಲೈಕ್ ಆರೆಂಜ್? ಅಮ್ಮ ಅಂತಾರೆ, ನಿನಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ಲ ಮಗು ಹೇಳುತ್ತೆ ಡಿಂಟ್ ಐ ಲೈಕ್ ಆರೆಂಜ್, ನನಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ವಾ? ಇನ್ನೊಮ್ಮೆ ಹೇಳ್ತೀನಿ, ಯು ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಐ ಲೈಕ್ ಆರೆಂಜ್? ನಿನಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ಲ, ನನಗೆ ಕಿತ್ತಳೆ ಹಣ್ಣು ಇಷ್ಟ ಆಗಲಿಲ್ಲ. ಹಾಗೆ ನೋಡಿ, ಒಬ್ಬರಿಗಿಂತ ಹೆಚ್ಚು ಜನ ಇದ್ದಾಗ ಹೇಳ್ತಾರೆ ಯು ಡಿಂಟ್ ಲೈಕ್ ಆರೆಂಜ್. ಅದರಲ್ಲಿ ಪ್ಲೂರಲ್ ಅಂತ ಹಾಕಿದ್ದೇನೆ, ಬಹುವಚನ. ಡಿಂಟ್ ವಿ ಲೈಕ್ ಆರೆಂಜ್? ಒಬ್ಬನೇ ಇದ್ದರೆ ಪ್ರಶ್ನೆ ಡಿಂಟ್ ಐ ಲೈಕ್. ಒಬ್ಬರಿಗಿಂತ ಹೆಚ್ಚಿಗೆ ಇದ್ರೆ ಡಿಂಟ್ ವಿ ಲೈಕ್ ಅಷ್ಟೇ. ಪ್ಲೂರಲ್ ಒಬ್ಬ ಇರಲಿ, ಒಬ್ಬರಿಗೆ ಮಾತ್ರ ಐ ಬರುತ್ತೆ. ಒಬ್ಬರಿಗಿಂತ ಹೆಚ್ಚು ಎಷ್ಟು ಜನ ಇದ್ರೂ ವಿ ಹಾಕಬೇಕು ಪ್ರಶ್ನೆಯಲ್ಲಿ, ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಯು ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಐ ಲೈಕ್ ಆರೆಂಜ್? ನಿನಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ, ನನಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ಇದು ಬೇಸಿಕ್. ಇವು ನಾವು ಕಲಿತ್ರೆ ಇಂಗ್ಲೀಷ್ ಚೆನ್ನಾಗಿ ಕಲಿಬೋದು. ನೋಡಿ, ಯು ಡಿಂಟ್ ಲೈಕ್ ಆರೆಂಜ್. ಡಿಂಟ್ ವಿ ಲೈಕ್ ಆರೆಂಜ್? ನಿಮಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ, ನಮಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ನೋಡಿ, ಹಾಗೇನೆ ಇದು ಲೈಕ್ ಆದಮೇಲೆ ನೋಡಿ, ಐ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಯು ಲೈಕ್ ಆರೆಂಜ್? ನನಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ, ನಿನಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ವಿ ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಯು ಲೈಕ್ ಆರೆಂಜ್? ನಮಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ, ನಿಮಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ನೆಕ್ಸ್ಟ್ ನೋಡಿ, ಅಗೈನ್ ಯು ಡಿಂಟ್ ಲೈಕ್ ಆರೆಂಜ್. ಡಿಂಟ್ ಐ ಲೈಕ್ ಆರೆಂಜ್? ನಿನಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ, ನನಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ನೋಡಿ, ಯು ಡಿಂಟ್ ಲೈಕ್ ಆರೆಂಜ್. ಡಿಂಟ್ ವಿ ಲೈಕ್ ಆರೆಂಜ್? ಪ್ಲೂರಲ್, ಇದು ಬಹುವಚನ. ನಿಮಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲ, ನಮಗೆ ಕಿತ್ತಳೆ ಹಣ್ಣು ಇಷ್ಟವಾಗಲಿಲ್ಲವಾ? ಹಾಗೇನೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬೇಡ ಅಂದ್ವಿ. ಬೇಡ ಅನ್ನುವುದನ್ನು ನೋಡೋಣ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಹೇಳ್ಬೋದು ನೋಡಿ. ಇಲ್ಲಿ ನೋಡಿ, ಡಿಂಟ್ ಏನು ಬದಲಾವಣೆ ಆಗಲ್ಲ. ಯಾಕೆಂದರೆ ಹೇಳಿದೆ, ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ಕ್ವಶನ್ನಲ್ಲಿ ಈ ಲೈಕು ವಾಂಟು ಹಾಗೆ ಇರುತ್ತೆ. ನೋಡಿ, ಐ ಡಿಂಟ್ ವಾಂಟ್ ಆರೆಂಜ್. ನನಗೆ ಕಿತ್ತಳೆ ಹಣ್ಣು ಬೇಡ ಅನ್ನಿಸ್ತು, ನಾನು ಬೇಡ ಅಂದೆ, ನಾನು ಬಯಸಲಿಲ್ಲ. ನೋಡಿ, ಐ ಡಿಂಟ್ ವಾಂಟ್ ಆರೆಂಜ್. ನಾನು ಬೇಡ ಅಂದೆ ಕಿತ್ತಳೆ ಹಣ್ಣು, ನಾನು ಬಯಸಲಿಲ್ಲ. ಡಿಂಟ್ ಯು ವಾಂಟ್ ಆರೆಂಜ್? ನೋಡಿ, ಐ ಡಿಂಟ್ ವಾಂಟ್ ಆರೆಂಜ್. ಡಿಂಟ್ ಯು ವಾಂಟ್ ಆರೆಂಜ್? ನನಗೆ ಕಿತ್ತಳೆ ಹಣ್ಣು ಬೇಕಿರಲಿಲ್ಲ, ನಿನಗೆ ಕಿತ್ತಳೆ ಹಣ್ಣು ಬೇಕಿರಲಿಲ್ವಾ? ನಾನು ಕಿತ್ತಳೆ ಹಣ್ಣು ಬೇಡ ಅಂದೆ, ನೀನು ಕಿತ್ತಳೆ ಹಣ್ಣು ಬೇಡ ಅಂದ್ಯಾ? ಆಡು ಭಾಷೆ ಇದು ನೋಡಿ. ಹಾಗೆಯೇ ನೋಡಿ, ವಿ ಡಿಂಟ್ ವಾಂಟ್ ಆರೆಂಜ್. ನೋಡಿ, ಐ ಡಿಂಟ್ ವಾಂಟ್ ಆರೆಂಜ್. ಡಿಂಟ್ ಯು ವಾಂಟ್ ಆರೆಂಜ್? ನನಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತು, ನಾನು ಬೇಡ ಅಂದೆ. ನಿನಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತ, ನೀನು ಕಿತ್ತಳೆ ಹಣ್ಣನ್ನು ಬೇಡ ಅಂದೆಯಾ? ಹಾಗೆಯೇ ವಿ ಡಿಂಟ್ ವಾಂಟ್ ಆರೆಂಜ್. ನಾವು ಕಿತ್ತಳೆ ಹಣ್ಣನ್ನು ಬಯಸಲಿಲ್ಲ, ನಾವು ಕಿತ್ತಳೆ ಹಣ್ಣು ಬೇಡ ಎಂದೆವು. ಡಿಂಟ್ ಯು ವಾಂಟ್ ಆರೆಂಜ್? ನಿಮಗೆ
ಕಿತ್ತಳೆ ಹಣ್ಣು ಬೇಡ ಅನಿಸಿತಾ? ನೀವು ಕಿತ್ತಳೆ ಹಣ್ಣನ್ನು ಬೇಡ ಅಂದಿರಾ? ಹಾಗೆ ವಿ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಯು ವಾಂಟ್ ಆರೆಂಜ್? ನಾವು ಕಿತ್ತಳೆ ಹಣ್ಣು ಬೇಡ ಅಂದ್ವಿ, ನೀವು ಕಿತ್ತಳೆ ಹಣ್ಣು ಬೇಡ ಅಂದ್ರ? ನಮಗೆ ಬೇಕಿರಲಿಲ್ಲ, ನಿಮಗೆ ಬೇಕಿರಲಿಲ್ವಾ? ಎಲ್ಲ ರೀತಿ ಕನ್ನಡ ಒಂದೇ ಇಂಗ್ಲೀಷಲ್ಲಿ ನೋಡಿ. ಹಾಗೆಯೇ ಯು ಡಿಂಟ್ ವಾಂಟ್ ಆರೆಂಜ್. ಅಮ್ಮ ಹೇಳ್ತಾರೆ, ಮಗು ನಿನಗೆ ಕಿತ್ತಳೆ ಹಣ್ಣು ಬೇಡ ಅನಿಸಿತು, ನೀನು ಕಿತ್ತಳೆ ಹಣ್ಣನ್ನು ಬಯಸಲಿಲ್ಲ. ಗೊತ್ತಾಯ್ತಾ? ನೀನು ಕಿತ್ತಳೆ ಹಣ್ಣನ್ನು ಬೇಡ ಅಂದೆ, ಎಲ್ಲ ಒಂದೇ. ಡಿಂಟ್ ಐ ವಾಂಟ್ ಆರೆಂಜ್? ನೋಡಿ, ಯು ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಐ ವಾಂಟ್ ಆರೆಂಜ್. ನೀನು ಕಿತ್ತಳೆ ಹಣ್ಣನ್ನು ಬಯಸಲಿಲ್ಲ, ನೀನು ಕಿತ್ತಳೆ ಹಣ್ಣನ್ನು ಬೇಡ ಅಂದೆ. ನಾನು ಕಿತ್ತಳೆ ಹಣ್ಣನ್ನು ಬಯಸಲಿಲ್ಲವ, ನಾನು ಕಿತ್ತಳೆ ಹಣ್ಣನ್ನು ಬೇಡ ಅಂದನಾ? ಯು ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಐ ವಾಂಟ್ ಆರೆಂಜ್. ನೆಕ್ಸ್ಟ್ ನೋಡಿ, ಪ್ಲೂರಲ್ ಇದ್ದಾಗ ಅಮ್ಮ ಹೇಳ್ತಾರೆ, ಯು ಡಿಂಟ್ ವಾಂಟ್ ಆರೆಂಜ್. ನೀವು ಕಿತ್ತಳೆ ಹಣ್ಣು ಬಯಸಲಿಲ್ಲ, ನೀವು ಕಿತ್ತಳೆ ಹಣ್ಣನ್ನು ಬೇಡ ಅಂದ್ರಿ. ಡಿಂಟ್ ವಿ ವಾಂಟ್ ಆರೆಂಜ್? ನೋಡಿ, ಯು ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ವಿ ವಾಂಟ್ ಆರೆಂಜ್. ನೀವು ಕಿತ್ತಳೆ ಹಣ್ಣು ಬೇಡ ಅಂದ್ರಿ, ನಾವು ಕಿತ್ತಳೆ ಹಣ್ಣು ಬೇಡ ಅಂದ್ವಾ? ನೀವು ಕಿತ್ತಳೆ ಹಣ್ಣನ್ನು ಬಯಸಲಿಲ್ಲ, ನಾವು ಕಿತ್ತಳೆ ಹಣ್ಣನ್ನು ಬಯಸಲಿಲ್ಲವಾ? ಎಗೇನ್ ನೋಡಿ, ಐ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಯು ವಾಂಟ್ ಆರೆಂಜ್. ನಾನು ಕಿತ್ತಳೆ ಹಣ್ಣು ಬೇಡ ಅಂದೆ, ನೀನು ಕಿತ್ತಳೆ ಹಣ್ಣು ಬೇಡ ಅಂದ್ಯಾ? ವಿ ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಯು ವಾಂಟ್ ಆರೆಂಜ್. ನಾವು ಕಿತ್ತಳೆ ಹಣ್ಣು ಬೇಡ ಅಂದ್ವಿ, ನೀವು ಕಿತ್ತಳೆ ಹಣ್ಣು ಬೇಡ ಅಂದ್ರ? ಯು ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಐ ವಾಂಟ್ ಆರೆಂಜ್. ನೀನು ಕಿತ್ತಳೆ ಹಣ್ಣನ್ನು ಬೇಡ ಅಂದೆ, ನಾನು ಕಿತ್ತಳೆ ಹಣ್ಣನ್ನು ಬೇಡ ಅಂದನ? ಯು ಡಿಂಟ್ ವಾಂಟ್ ಆರೆಂಜ್, ಡಿಂಟ್ ಯು ವಾಂಟ್ ಆರೆಂಜ್. ನೀವು ಕಿತ್ತಳೆ ಹಣ್ಣನ್ನು ಬೇಡ ಅಂದ್ರಿ, ನಾವು ಕಿತ್ತಳೆ ಹಣ್ಣನ್ನು ಬೇಡ ಅಂದಿವಾ? ನೋಡಿ ಹೇಗಿದೆ. ಹಾಗೆಯೇ ಇದನ್ನು ಬೇರೆದಕ್ಕೂ ಉಪಯೋಗಿಸ್ಕೊಳ್ಳೋಣ. ನೋಡಿ, ಅದಕ್ಕೆ ಕೆಲಸದ್ದು ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಕೆಲವ್ರಿಗೆ ನನಗೆ ಅದು ಹಾಕಿ ಇಷ್ಟ ಆಗಿಲ್ಲ, ಇದು ಹಾಕಿ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಸ್ವಲ್ಪ ಬೇರೆ ಬದಲಾಯಿಸ್ಕೊಳ್ಳೋಣ. ನೋಡಿ, ಐ ಡಿಂಟ್ ವಾಂಟ್ ಟು ಗೋ ಟು ಚಾಮರಾಜನಗರ್. ಚಾಮರಾಜನಗರ ಮತ್ತು ಎರಡು ಊರಿಗೆ ಆ ಚಾಯ್ಸ್ ಇರುತ್ತೆ. ಐ ಡಿಂಟ್ ವಾಂಟ್ ಟು ಗೋ ಟು ಚಾಮರಾಜನಗರ್, ಡಿಂಟ್ ಯು ವಾಂಟ್ ಟು ಗೋ ಟು ಚಾಮರಾಜನಗರ್. ನನಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ಲ, ನಿನಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ವಾ? ವಿ ಡಿಂಟ್ ವಾಂಟ್ ಟು ಗೋ ಟು ಚಾಮರಾಜನಗರ್, ಡಿಂಟ್ ಯು ವಾಂಟ್ ಟು ಗೋ ಟು ಚಾಮರಾಜನಗರ್. ನಮಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ಲ, ನಿಮಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ವಾ? ಯು ಡಿಂಟ್ ವಾಂಟ್ ಟು ಗೋ ಟು ಚಾಮರಾಜನಗರ್, ಡಿಂಟ್ ಐ ವಾಂಟ್ ಟು ಗೋ ಟು ಚಾಮರಾಜನಗರ್. ನಿನಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ಲ, ನನಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ವಾ? ಯು ಡಿಂಟ್ ವಾಂಟ್ ಟು ಗೋ ಟು ಚಾಮರಾಜನಗರ್, ಡಿಂಟ್ ವಿ ವಾಂಟ್ ಟು ಗೋ ಟು ಚಾಮರಾಜನಗರ್. ನಿಮಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ಲ, ನಮಗೆ ಚಾಮರಾಜನಗರಕ್ಕೆ ಹೋಗಕ್ಕೆ ಇಷ್ಟ ಆಗಲಿಲ್ವಾ? ಏನು ಬೇಕಾದ್ರೂ ಹೇಳ್ಕೋಬೋದು. ನೋಡಿ, ಪಾಸ್ಟ್ ಟೆನ್ಸಲ್ಲಿ ಅಷ್ಟು ಬೇಗ ಹೇಳ್ಬೋದು. ನೋಡಿ, ಐ ಡಿಂಟ್ ವಾಂಟ್ ಟು ಓಕೆ ಹೆಲ್ಪ್ ಹಿಮ್. ನಂಗೆ ಅವ್ನಿಗೆ ಸಹಾಯ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಯಾಕೆಂದರೆ ಅವ್ನು ಯೂಸ್ ಮಾಡ್ಕೊಳ್ಳಲ್ಲ. ಈ ಥರ ಯಾವುದ್ರ ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ಹೆಲ್ಪನ್ನು ಆದಷ್ಟು ನೆಗೆಟಿವ್ ಹೇಳೋದನ್ನು ಕಡಿಮೆ ಮಾಡೋಣ. ಐ ಡಿಂಟ್ ವಾಂಟ್ ಟು ಪ್ಲೇ, ಡಿಂಟ್ ಯು ವಾಂಟ್ ಟು ಪ್ಲೇ. ನನಗೆ ಆಟ ಆಡೋಕ್ಕೆ ಇಷ್ಟ ಆಗಲ್ಲ, ನಿಂಗೆ ಆಟ ಆಡೋಕ್ಕೆ ಇಷ್ಟ ಆಗಲಿಲ್ವಾ? ವಿ ಡಿಂಟ್ ವಾಂಟ್ ಟು ಪ್ಲೇ, ಡಿಂಟ್ ಯು ವಾಂಟ್ ಟು ಪ್ಲೇ. ನಮಗೆ ಆಟ ಆಡೋಕ್ಕೆ ಇಷ್ಟ ಆಗಲಿಲ್ಲ, ನಿಮಗೆ ಆಟ ಆಡೋಕ್ಕೆ ಇಷ್ಟ ಆಗಲಿಲ್ವಾ? ಯು ಡಿಂಟ್ ವಾಂಟ್ ಟು ಪ್ಲೇ, ಡಿಂಟ್ ಐ ವಾಂಟ್ ಟು ಪ್ಲೇ. ಓದೋ ಟೈಮ್ ಅದು, ಸ್ಟಡಿ ಟವರು. ಯು ಡಿಂಟ್ ವಾಂಟ್ ಟು ಪ್ಲೇ, ಡಿಂಟ್ ಐ ವಾಂಟ್ ಟು ಪ್ಲೇ. ನಿನಗೆ ಆಟ ಆಡೋಕ್ಕೆ ಇಷ್ಟ ಆಗಲಿಲ್ಲ, ನನಗೆ ಆಟ ಆಡೋಕ್ಕೆ ಇಷ್ಟ ಆಗಲಿಲ್ವಾ? ನೋಡಿ, ಯು ಡಿಂಟ್ ವಾಂಟ್ ಟು ಪ್ಲೇ, ಡಿಂಟ್ ವಿ ವಾಂಟ್ ಟು ಪ್ಲೇ. ನಿಮಗೆ ಆಟ ಆಡೋಕ್ಕೆ ಇಷ್ಟ ಆಗಲಿಲ್ಲ, ನಮಗೆ ಆಟ ಆಡೋಕ್ಕೆ ಇಷ್ಟ ಆಗಲ್ಲ. ನೋಡಿ, ಇಷ್ಟ ಅಂದ ತಕ್ಷಣ ಲೈಕ್ ಹಾಕೋಕ್ಕಾಗಲ್ಲ. ಎಲ್ಲ ಕ್ಲಾಸಲ್ಲಿ ಹೇಳಿದ್ದೇನೆ ಇದನ್ನು. ಇಷ್ಟೇ ಇದನ್ನು ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ಎರಡು ಭಾಗ ನಾವು ಐ ವಿ ಯು ಯು ಏಕವಚನ ಬಹುವಚನ ತಗೊಂಡಿದ್ದೀವಿ. ಇನ್ನು ಉಳಿದಿತ್ತು ದೇ, ಶಿ, ಹಿ, ಇಟ್. ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.